ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಸಂವಿಧಾನದ ದಿನಾಚರಣೆ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಮೊಹಮ್ಮದ್ ಮೊಹಸಿನ್ ಅವರೇ, ಡಾಕ್ಟರ್ ಅನಿಲ್ ಕುಮಾರ್ ಅವರೇ, ಸೂಪರ್ ಶಾಬಾದ್ ಅವರೇ, ರೂಪಿಸುವುದಕ್ಕೆ ಭಾರತದ ಎಲ್ಲ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ, ನ್ಯಾಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯ, ಸ್ಥಾನಮಾನ, ಅವಕಾಶಗಳು, ಸಮಾನತೆ ದೊರೆಯುವಂತೆ ಮಾಡುವ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾವನೆ ಮೂಡಿಸುವ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನ ವಿಧಿಸಿಕೊಂಡಿದ್ದೇವೆ. ಈ ವೇದಿಕೆ ಮೇಲೆ ಹಲವಾರು ಪ್ರಜೆಗಳು, ಇಲ್ಲಿ ಆಗಮಿಸಿದಂತ ಎಲ್ಲ ಶಿಕ್ಷಕರು, ಶಿಕ್ಷಕಿಯರು, ಶಾಸಕರು, ಯಾರೇ ಒಬ್ಬರು ಏನೇ ಆಗಬೇಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮುಖ್ಯ ಅಂತಕ್ಕಂಥದ್ದು ಕೂಡ ಇವತ್ತು ನಾನು ತಿಳಿಯಬೇಕಾಗ್ತದೆ. ಇವತ್ತು ನಾವು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಶಾಸಕರಿಗೆ ಇಲ್ಲಿ ಏನಾದ್ರು ಬಂದು ಮುಟ್ಬೇಕಾದ್ರೆ ಅದಕ್ಕೆ ಮೇನ್ ಕಾರಣಭೂತ ನಮ್ಮ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಕೂಡ ನಾನು ತಿಳ್ಕೊಬೇಕಾಗ್ತದೆ. ಯಾಕಂತಂದ್ರೆ ಅನೇಕ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಹಿಡ್ಕೊಂಡು ಸಾಮಾನ್ಯ ವ್ಯಕ್ತಿಗಳು ಕೂಡ ಕಾನೂನಾತ್ಮಕವಾಗಿ ನಮ್ಮ ಆಶೀರ್ವಾದ ಪಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥದ್ದು ಕೂಡ ನಾವು ನೆನ್ಸ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಬೇರೆ ಮನೆಯವರ ರಸ್ತೆಯಲ್ಲಿ ಬರ್ತೀನಿ, ಬೇರೆ ಒಂದು ಘಟನೆ ಆಗಲ್ಲ, ಅಲ್ಲಿ ಹೋಗಿ ಬರೋ ಸ್ವಲ್ಪ ತಡವಾಯ್ತು. ಆಮೇಲೆ ಇನ್ನೂ MLA ಬಲ್ಲಿ ಕ್ಷಮೆ ಇರಲಿ, ಯಾಕಂತಂದ್ರೆ ಲೈಸೆನ್ಸ್ ಅವ್ರು ವೇಟ್ ಮಾಡ್ತಾ ಇದ್ರು. ನಾನು ಕೋಮಲ್ ದಸ ಕಾರ್ಯಕ್ರಮ ಅಂತಕ್ಕಂಥ ಕೂಡ ಹೇಳಿದೆ. ನಾವು ಇಷ್ಟೆಲ್ಲ ತಡವಾದ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನಮ್ಮೆಲ್ಲರೂ ಕೂಡ ವಂದನೆಗಳು. ರೂಪಿಸುವುದಕ್ಕೆ ಭಾರತದ ಎಲ್ಲ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ, ನ್ಯಾಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯ, ಸ್ಥಾನಮಾನ, ಅವಕಾಶಗಳು, ಸಮಾನತೆ ದೊರೆಯುವಂತೆ ಮಾಡುವ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾವನೆ ಮೂಡಿಸುವ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನ ವಿಧಿಸಿಕೊಂಡಿದ್ದೇವೆ. ಈ ವೇದಿಕೆ ಮೇಲೆ ಹಲವಾರು ಪ್ರಜೆಗಳು, ಇಲ್ಲಿ ಆಗಮಿಸಿದಂತ ಎಲ್ಲ ಶಿಕ್ಷಕರು, ಶಿಕ್ಷಕಿಯರು, ಶಾಸಕರು, ಯಾರೇ ಒಬ್ಬರು ಏನೇ ಆಗಬೇಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮುಖ್ಯ ಅಂತಕ್ಕಂಥದ್ದು ಕೂಡ ಇವತ್ತು ನಾನು ತಿಳಿಯಬೇಕಾಗ್ತದೆ. ಇವತ್ತು ನಾವು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಶಾಸಕರಿಗೆ ಇಲ್ಲಿ ಏನಾದ್ರು ಬಂದು ಮುಟ್ಬೇಕಾದ್ರೆ ಅದಕ್ಕೆ ಮೇನ್ ಕಾರಣಭೂತ ನಮ್ಮ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಕೂಡ ನಾವು ತಿಳ್ಕೊಬೇಕಾಗ್ತದೆ. ಯಾಕಂತಂದ್ರೆ ಅನೇಕ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಹಿಡ್ಕೊಂಡು ಸಾಮಾನ್ಯ ವ್ಯಕ್ತಿಗಳು ಕೂಡ ಕಾನೂನಾತ್ಮಕವಾಗಿ ನಮ್ಮ ಆಶೀರ್ವಾದ ಪಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥದ್ದು ಕೂಡ ನಾವು ನೆನ್ಸ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಬೇರೆ ಮನೆಯವರ ರಸ್ತೆಯಲ್ಲಿ ಬರ್ತೀನಿ, ಬೇರೆ ಒಂದು ಘಟನೆ ಆಗಲ್ಲ, ಅಲ್ಲಿ ಹೋಗಿ ಬರೋ ಸ್ವಲ್ಪ ತಡವಾಯ್ತು. ಆಮೇಲೆ ಇನ್ನೂ MLA ಬಲ್ಲಿ ಕ್ಷಮೆ ಇರಲಿ, ಯಾಕಂತಂದ್ರೆ ಲೈಸೆನ್ಸ್ ಅವ್ರು ವೇಟ್ ಮಾಡ್ತಾ ಇದ್ರು. ನಾನು ಕೋಮಲ್ ದಸ ಕಾರ್ಯಕ್ರಮ ಅಂತಕ್ಕಂಥ ಕೂಡ ಹೇಳಿದೆ. ನಾವು ಇಷ್ಟೆಲ್ಲ ತಡವಾದ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನಮ್ಮೆಲ್ಲರೂ ಕೂಡ